ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ನೋಡಿ ಸ್ನೇಹಿತರೆ, ನನ್ನ ಸೆಕೆಂಡ್ ಕ್ಯಾಂಪ್ ಸೈಟ್ಗೆ ಬಂದಿದ್ದೀನಿ. ಬಂದು ಚೆಕ್-ಇನ್ ಮಾಡಿಬಿಟ್ಟು ಬ್ಯಾಗ್ನೆಲ್ಲ ಇಟ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿದೆ. ಬಿಕಾಸ್ ಸಿಕ್ಕಾಪಡೆ ನೆಂದೋಗ್ಬಿಟ್ಟಿತ್ತು ಅಂದ್ಕೊಳ್ಳಿ, ಅಷ್ಟೊಂದು ಸೈಕ್ ಮಳೆ ಬರ್ತಿತ್ತು. ಸೊ ಈ ಒಂದು ಕ್ಯಾಂಪ್ ಸೈಟ್ ನೋಡಿ ಹೆಂಗಿದೆ ನೋಡೋದಕ್ಕೆ, ಸಕ್ಕದಾಗಿನಿದೆ. ಇಲ್ಲೆಲ್ಲ ಟೆಂಟ್ ಇದೆ. ಇದು ನಮ್ಮ ಒಂದು ಟೆಂಟ್ ಇವತ್ತು. ಸೊ ಇಲ್ಲಿ ಕೆಳಗಡೆ ಕೂಡ ಟೆಂಟ್ ಇದೆ, ಇಲ್ಲಿ ಮೇಲೆ ಕೂಡ ನೋಡಿ ನಿಮಗೆ ಎಷ್ಟೊಂದು ಟೆಂಟ್ ಇದೆ. ಅದ್ಭುತವಾದಂಥ ವ್ಯೂ ಇದೆ ಅಂದ್ಕೊಳ್ಳಿ. 360ನಲ್ಲೂ ಕೂಡ ಕ್ರೇಜಿ ಮಾತ್ರ. ನಿಮಗೆ ವ್ಯೂ ತೋರಿಸ್ತೀನಂತೆ, ನೋಡಿ ಯಾವ ಥರ ಇದೆ ಅಂತ. ಸೊ ಇವತ್ತಿನ ಒಂದು ವ್ಯೂ ಅಂದ್ಕೊಳ್ಳಿ, ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೋಡಿ ಎಲ್ಲ ನೋಡಿ ಕ್ಲೌಡ್ಸ್ ಎಲ್ಲ ಯಾವ ಥರ ಇದೆ. ಇಲ್ಲೂ ಕೂಡ ನೋಡಿ ಪಕ್ಕದಲ್ಲಿ ಒಂದು ದೊಡ್ಡ ಹಿಲ್ ಸ್ಟೇಷನ್ ಇದೆ. ಬ್ಯೂಟಿಫುಲ್ ಮಾತ್ರ, ಕ್ರೇಜಿ ಆಗಿದೆ ಮಾತ್ರ ಇಲ್ಲಿ ನೋಡಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ನನ್ನ ಒಂದು ಟೆಂಟು, ಇವತ್ತು ಸ್ಟೇ ಮಾಡೋದು. ಸಾಕಲ್ವಾ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಅದ್ದೂರಿಯಾಗಿರ್ತಕ್ಕಂಥ ವ್ಯೂ. ಇಲ್ಲೂ ಕೂಡ ಎದ್ದ ತಕ್ಷಣವೇ ನೋಡಿ ಫುಲ್ಲು ಮೌಂಟೇನ್ಸ್ ಕಾಣಿಸ್ತಾನೆ ಇರುತ್ತೆ ಅಂದ್ಕೊಳ್ಳಿ. ಸಖತ್ ಗುರು ಇದೆಲ್ಲ. ಇದನ್ನೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಸಖತ್ ಖುಷಿ ಅಂದ್ಕೊಳ್ಳಿ. ಬ್ಯೂಟಿ ಫುಡ್ ನಮ್ಮ ಹುಡುಗ ತರೋಕೆ ಹೋಗಿದ್ದಾನೆ. ಒಂದು ತಂದಾದಮೇಲೆ ತಿಂದ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ 4 ಗಂಟೆಗೆ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಪ್ಯಾಂಥಮ್ ಹಿಲ್ಸ್ ಅಂತ ಇದೆ ಇಲ್ಲಿ. ಸೊ ಅದಕ್ಕೆ ಹೋಗೋಣ ಅಂತ ರೆಡಿ ಆಗಬೇಕು ಇವಾಗ. ಬನ್ನಿ, ಆಮೇಲೆ ಊಟ ಮಾಡಿ ನಿಮಗೆ ಹೋಗ್ತಾ ಸಿಗ್ತೀನಂತೆ. ಟ್ರಕ್ ಅಂತ ಕರ್ಕೊಂಡು ಹೋಗ್ತಾನೆ. ಅದು ಎಲ್ಲಿ ಟ್ರಕ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾಮರ್ಸ್ತಾರೋ ಇಲ್ಲ ಟ್ರೆಕ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದಕ್ಕೆ ನೋಡುವ ಏನು ಕತೆ ಅಂತ. ಇದೆ ಮುಂದ್ಗಡೆ ಇರ್ತಕ್ಕಂಥ ಆಸಾಮಿನ ಕರ್ಕೊಂಡು ಹೋಗ್ತಾ ಇರೋದು. ಹಿಂದ್ಗಡೆ ಒಂದು ದೊಡ್ಡ ಟೀಮ್ ಥರನೇ ಬರ್ತೈತೆ. ಅವರು ಪಾಪ ಯಾವ ಮಾರ್ಬಾರ್ದು, ಅಲ್ಲಿವರೆಗೂ ಬಂದು ಟ್ರಕ್ ಅಂದ್ಕೊಂಡು ಹೆಂಗಿದೆ ವ್ಯೂ ಎಲ್ಲ. ಕ್ರೇಜಿ ಆಗಿರೋ ವ್ಯೂ ಇದೆ ಮಾತ್ರ ನೋಡಿ. ನಮ್ಮ ಥರ ಇಲ್ಲೇ ಎಷ್ಟೊಂದು ಜನ ಯಾಮಾರು ಬರ್ತಾವ್ರೆ ಅಲ್ಲಿ ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಹೋಗ್ತವ್ರೆ. ಫುಲ್ ಯಾಮಾರ್ಕೊಂಡು ಎಲ್ಲರೂ ಬರ್ತಾನೆ ಅವ್ರೆ. ಅದು ಎಲ್ಲಿಗೆ ಹೋಗುತ್ತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಂದ್ಕೊಂಡು. ನೋಡಿ ಫುಲ್ಲು ಎಲ್ಲರೂ ಮಾರ್ಕೊಂಡು ಬರ್ತಾರೆ. ಇವರಿಬ್ರು ಕಾಮಿಡಿ ಮಾಡ್ತವ್ರೆ ಇಲ್ಲಿ. ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಮುಂದ್ಗಡೆ ಹೋಯ್ತವ್ರೆ ಗೊತ್ತಾ ಇಬ್ಬರು. ಅವರಿಬ್ಬರು ಕಾಮಿಡಿ ಮಾಡ್ಕೊಂಡು ಹೋಗ್ತವ್ರೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಹೇಳ್ತಾರೆ ಎಲ್ಲೋ ಟೀ ಪ್ಲಾಂಟೇಶನ್ ಅಂತೆ. ನೋಡಿ ಇಷ್ಟೊಂದು ಜನ ಟೀ ಪ್ಲಾಂಟೇಶನ್ ನೋಡೋಕೆ ಹೋಗ್ತಾರೆ. ನಮಗೊಂಥರ ಕಾಮಿಡಿ ಥರ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇದ್ರ ಜೊತೆಗೆ ನಾವು ಒಂದು ಕಾಮಿಡಿ ಸೀನ್ ಕ್ರಿಯೇಟ್ ಮಾಡ್ಕೊಂಡು ಬರೋಣ. ಎಲ್ಲೂ ನೋಡಿದ್ರೆ ಟೀ ಪ್ಲಾಂಟೇಶನ್ ಇಲ್ಲಿ ನೋಡ್ತಿದ್ದೀವಿ ಅನ್ನೋ ಥರ ಫೀಲ್ ಇದೆ ಅಂದ್ಕೊಳ್ಳಿ. ಎಲ್ಲರೂ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಮರ್ಸ್ತವ್ರೆ ಎಲ್ಲರೂ. ಬನ್ನಿ, ಅದೇನು ಕಥೆನ ಹಂಗೆ ಹೋಗ್ತಾ ನೋಡೋಣ. ನಾಳೆ ಹಂಗೆ ಹೋಗ್ತಾ ಗೊತ್ತಾಗುತ್ತೆ ಏನು ಸೀನು ಅಂದ್ಕೊಂಡು. ಇಲ್ಲಿಂದ ಒಂದು ಆಫ್ ರೋಡು ನಡ್ಕೊಂಡು ಹೋಗ್ಬೇಕು. ಕೆಸರು ಗದ್ದೆ ಥರ ಐತೆ. ಏನು ಟ್ರೆಕ್ಕಿಂಗ್ ಆಗ್ತಾ ಐತಿಲ್ಲ. ಬನ್ನಿ ನೋಡ್ಕೊಂಡು ಹೋಗುವ. ಹಂಗೆ ಒಂದು ಆಫ್ ರೋಡಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಟ್ರೆಕ್ಕಿಂಗ್ ಅಂತ ಹೇಳ್ತವ್ರೆ. ಇದು ಎಷ್ಟು ಏನು ಸೀನ್ ಐತೆ ಅಂತ ಗೊತ್ತಿಲ್ಲ, ಆದರೆ ಹೋಗ್ತಾ ಇದ್ದೀನಿ. ಎಲ್ಲರೂ ಹೋಗ್ತವ್ರೆ ಅಂತ. ನಮ್ಮ ಹುಡುಗ ಬೇರೆ ವಾಪಸ್ ಹೋಗೋಣ ಅಂದರೆ ಇಲ್ಲ ಹೋಗೋಣ ಅಂತವನೆ. ಸೊ ಅವನಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಈ ಥರ ಪ್ಲೇಸ್ನ ನಾವು ಸುಮಾರು ನೋಡ್ಬಿಟ್ಟಿದ್ವಿ. ಸೊ ಒಂದು ಯಾವುದೋ ಟೀ ಎಸ್ಟೇಟ್ ವ್ಯೂ ಇದು. ಹಿಲ್ ಸ್ಟೇಷನ್ ಅಂತೂ ಅಲ್ಲ. ಹಿಲ್ ಸ್ಟೇಷನ್ನು ನಮ್ಮ ಬ್ಯಾಗ್ಲ ಹತ್ರ ಏನೋ ಗೊತ್ತಿಲ್ಲ. ಸಿಕ್ಕಾಪಡೆ ಮಳೆ. ಸೊ ಇವಾಗ ಒಂದು ಟೀ ಎಸ್ಟೇಟಲ್ಲಿ ಬಂದಿದ್ದೀವಿ. ಸಕ್ಕದಾಗಿದೆ. ಬಟ್ ಇದನ್ನ ನೋಡೋಕೆ ಬರಬೇಕಾ ಅಂತ ಫೀಲ್ ಅಷ್ಟೇ. ಸೊ ಪರವಾಗಿಲ್ಲ, ಬನ್ನಿ ಹೋಗುವ. ಹಂಗೆ ಮುಂದೆ ಇನ್ನೂ ಹೋಗ್ತಾನೇ ಇದ್ದೀವಿ ಅಂದ್ಕೊಳ್ಳಿ. ಇವಾಗ ಒಂದೇನೋ ಒಂಥರ ಹೋಪ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ.
ಮುಂದೆ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಸೊ ಇಷ್ಟು ದೂರ ಬಂದ್ಬಿಟ್ಟು ಆ ಒಂದು ಬೆಟ್ಟನ ನೋಡಿದೆ ಅಂತ ಒಂದು ಖುಷಿ ಅಂದ್ಕೊಳ್ಳಿ. ಟೀ ಎಸ್ಟೇಟ್ ನೋಡಿರೋದೇನು ಖುಷಿ ಅಲ್ಲ, ಬಿಕಾಸ್ ಟೀ ಎಸ್ಟೇಟ್ ಇಲ್ಲಿ ತುಂಬಾ ಇರುತ್ತೆ. ಅದೇನು ಅಷ್ಟೊಂದು ನಮಗೆ ಖುಷಿ ಕೊಡಲ್ಲ. ಬಟ್ ನಮಗೆ ಬೇಕಾಗಿರೋದು ಮೌಂಟೇನ್ಸು, ಅದರ ಜೊತೆಗೆ ಒಳ್ಳೆಯ ಒಂದು ವ್ಯೂವು. ಸೊ ಅದು ನಮಗೆ ಸಿಗಬೇಕಾಗಿರೋದು. ಇವಾಗ ಫಾಗಿಂದ ಮುಚ್ಕೊಂಡಿತ್ತು, ಕ್ಲಿಯರ್ ಆಗಿದೆ, ಲೈಟಾಗಿ ಮೌಂಟೇನ್ ಕಾಣಿಸ್ತಾ ಇದೆ. ಇದು ನಿಮಗೂ ತೋರಿಸ್ತೀನಿ ಅಂತೆ. ನೋಡಿ, ಇಲ್ಲಿ ಮುಂದೆ ಮೌಂಟೇನ್ ಕಾಣಿಸ್ತಾ ಇದ್ದಾನೆ. ಫಾಗಲ್ಲಿ ಮುಚ್ಕೊಂಡಿದೆ, ಎಷ್ಟು ಕಾಣುತ್ತಾ ಗೊತ್ತಿಲ್ಲ, ಝೂಮ್ ಮಾಡ್ತೀನಿ ರೀ. ಸೊ ನೋಡಿ, ಈ ಒಂದು ಹಿಲ್ಸ್ಗೋಸ್ಕರ ಬಂದಿರೋದು ಇವಾಗ ಗೊತ್ತಾಯಿತು. ಆವಾಗಲೇ ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇತ್ತು ಅಂದ್ಕೊಳ್ಳಿ. ಏನಕ್ಕೆ ಅನ್ನೋದಾದರೆ ಎಲ್ಲ ಜನನು ಟೀ ಎಸ್ಟೇಟ್ ಅಂತ ಇದ್ದರು. ಅವ್ರು ಬೇರೆ ಕರ್ಕೊಂಡು ಬಂದಿರೋ ಹುಡುಗರಿಗೂ ಕೂಡ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿದ್ದಿಲ್ಲ ಎಲ್ಲಿದೆ ವ್ಯೂ ಅಂದ್ಬಿಟ್ಟು. ಸೊ ಹಂಗಾಗಿ ಆ ಒಂದು ಕನ್ಫ್ಯೂಷನ್ ಇತ್ತು ಅಂದ್ಕೊಳ್ಳಿ. ಇವಾಗ ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗಿ ಒಳ್ಳೆ ಒಂದು ಮೌಂಟೇನ್ ಕಾಣಿಸ್ತಾ ಇದೆ ಮುಂದೆ ಸಖತ್ತಾಗಿ. ಝೂಮ್ ವ್ಯೂ ಇದು, ಝೂಮ್ ತೆಗೆದ್ರೆ ಕಾಣಿಸಲ್ಲ ಅಷ್ಟೊಂದು ಕ್ಲಿಯರಾಗಿ. ಝೂಮ್ ತೆಗೆದ್ಮೇಲೆ ಇಲ್ಲಿದೆ ನೋಡಿ, ಅದು ಮೌಂಟೇನ್. ಸೊ ಕ್ರೇಜಿಯಾಗಿದೆ ಮಾತ್ರ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಬನ್ನಿ, ಹಂಗೆ ಮೇಲೆ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ. ನೋಡಿ, ಇನ್ನೂ ಮೇಲೆ ಹೋಗ್ತಾನೇ ಇದ್ದೀವಿ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀವಿ ಅಂದ್ಕೊಳ್ಳಿ. ಇಲ್ಲಿ ಬಂದ ತಕ್ಷಣ ಈ ಒಂದು ಅದ್ಭುತವಾದಂಥ ವ್ಯೂ ಸಿಕ್ತು. ಸೊ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ನಿಂತ್ಕೊಂಡೆ. ನೋಡಿ, 360ನಲ್ಲಿ ಫುಲ್ಲು ಬರೀ ಏನಪ್ಪ ಅನ್ನೋದಾದರೆ ಟೀ ಎಸ್ಟೇಟ್ ಇರೋದು, ಅದ್ರ ಮಧ್ಯೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಲೀಚ್ ಬೇರೆ ಇದೆ, ಕಚ್ತಾನೆ ಇದೆ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಲೀಚಸ್ ಇದೆ. ನೋಡಿ ಹೆಂಗೆ ಮೂವ್ ಆಗ್ತಾಯಿದೆ ಅಂದರೆ ಫಾಗ್ ಇಲ್ಲಿಂದ ರಪ್ ಅಂತ ಹೋಗ್ತಿದೆ. ಇಲ್ಲಿ ಸನ್ಸೆಟ್ ಆಗ್ತಿರೋ ಒಂದು ವ್ಯೂ ಕಾಣಿಸ್ತಾ ಉಂಟು. ಕ್ರೇಜಿ. ಬನ್ನಿ, ಇನ್ನೂ ಮುಂದೆ ಹೋಗುವ. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಆಲ್ರೆಡಿ ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀವಿ ಅಂದ್ಕೊಳ್ಳಿ. ಸೊ ಲೆಟ್ಸ್ ಕಂಟಿನ್ಯೂ, ಹಿಂಗೆ ಹೋಗುವ. ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಇನ್ನೂ ನಮ್ಮ ಪ್ರಯಾಣ ಮುಂದೆ ಸಾಗುತ್ತಾನೆ ಇದೆ ಅಂದ್ಕೊಳ್ಳಿ. ಹೋಗ್ತಾನೆ ಇದ್ದೀವಿ. ಅದೆಲ್ಲ ಹೋಗ್ತಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆಗೆ ಮಿಸ್ ಆಯಿತು ರೋಡ್ ಅಂದ್ಕೊಳ್ಳಿ. ಅಲ್ಲಿ ನಿಂತ್ಕೊಂಡು ಅವ್ರುಗಳಿಗೆಲ್ಲ ಕೂಗ್ಕೊಂಡು ಬರೋದ್ರಲ್ಲಿ ಸೈಕಾಗಿತ್ತು ಅಂದ್ಕೊಳ್ಳಿ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಇವಾಗ. ರಿಸ್ಯೂಮ್ ಮಾಡ್ತೀನಿ. ಓಕೆ, ನೋಡಿ ಹಿಂಗಿದೆ ಅಪೋಸಿಟಲ್ಲಿ ಬ್ಯೂಟಿ. ಇಲ್ಲೊಂದು ಬೆಟ್ಟ ಇದೆ, ಕಾಣಿಸ್ತಿಲ್ಲ, ಆದರೆ ಫಾಗಲ್ಲಿ ಫುಲ್ ಕವರಪ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಸೈಕಾಗಿದೆ ಲೊಕೇಶನು. ನೋಡಿ, ಫುಲ್ಲು ಟೀ ಎಸ್ಟೇಟು, ಸಕ್ಕತ್ತಾಗಿದೆ. ಗ್ರೀನ್ ಫೀಲ್ಡ್ ನೋಡಿ ಹೆಂಗಿದೆ ಇಲ್ಲಿ ಕೆಳಗಡೆಗೆ. ಆದರೆ ಬಂದವರೆಲ್ಲರೂ ಲೀಚ್ ಕಚ್ಚಿಸ್ಕೊತಾನೆ ಇದ್ದಾರೆ ಅಂದ್ಕೊಳ್ಳಿ. ಸಿಕ್ಕಾಪಡೆ, ಅಯ್ಯಪ್ಪ ಕರ್ಮ, ಸಿಕ್ಕಾಪಡೆ ಲೀಚ್ ಉಂಟು. ಸೊ ಆ ಲೀಚ್ ಒಂದೇ ಭಯ. ಇವಾಗ ಸುಮ್ಮನೆ ಹೋಗ್ತಾ ಇದ್ದೀನಿ. ಬಟ್ ವ್ಯೂಗಳು ಇವಾಗ ಚೆನ್ನಾಗಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಒಂದು 3.5-4 ಕಿಲೋಮೀಟರ್ ಬಂದಿದ್ದೀನಿ. ಸೊ ಕ್ರೇಜಿಯಾಗಿದೆ. ಈ ಸೈಡಲ್ಲಿ ಸನ್ಸೆಟ್ ಆಗ್ತಾ ಇದೆ, ಹಾಗಾಗಿ ಕಲರ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಲೊಕೇಶನ್ ಮಾತ್ರ. ಈ ಕಡೆಗೆ ಬಂದು ಒಂದು ಬೆಟ್ಟ ಕಾಣಿಸ್ತಾ ಉಂಟು, ಚೆನ್ನಾಗಿದೆ ಅದು ಕೂಡ ನೋಡೋದಕ್ಕೆ. ಸೊ
ನೋಡಿ ಹೋಗ್ಬೋದು. ನೋಡಿ ಜನ ಹೋಗ್ತಿದ್ದಾರೆ. ಇದೊಂದು ವಾಟರ್ ಫಾಲ್ಸ್ ಥರ ನೀರು ಹರಿತಾ ಇದೆ, ಅಂದರೆ ಜರಿ ಹರಿತಾ ಇದೆ. 316 ನಿಮ್ಗೆ ಎಲ್ಲಿ ನೋಡಿದ್ರು ಬರೀ ಒಂದು ಟೀ ಎಸ್ಟೇಟ್ ಉಂಟು. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಹುಡುಗರು. ಇದು ಎಲ್ಲಿ ಇದೆ ಇನ್ನೂ ಅಂತ ಗೊತ್ತಿಲ್ಲ, ಹಂಗೆ ಹೋಗ್ತಾ ಇದ್ದಾರೆ. ನಮ್ಮ ಹುಡುಗ ಅವನು ಹೋಗ್ತಾ ಇರೋದು. ಸಖತ್ತಾಗಿದೆ. ಬನ್ನಿ ಹೆಂಗೆ ಕಂಟಿನ್ಯೂ ಮಾಡುವ. ನೋಡಿ ಗ್ರಾಸ್ ಹೆಂಗಿದೆ ಇಲ್ಲಿ, ಸಖತ್ತಾಗಿರೋ ಗ್ರಾಸ್ ಫೀಲ್ಡು. ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಡೆ ಲೀಚ್ ಅಂದರೆ ಲೀಚ್. ನೀರು ಹರಿತಾ ಇದೆ ಇಲ್ಲಿ, ಅಷ್ಟೊಂದೇನು ನೀರಿಲ್ಲ, ಬಟ್ ಲೈಟಾಗಿದೆ. ಇಲ್ಲಿಂದ ಹಂಗೆ ಬರ್ತಾ ಇದ್ದೀವಿ. ಅವಾಗಿಂದ ಎಲ್ಲಿ ಹೋಗ್ತಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ನನಗೊಂದು ಕನ್ನಡದವರ ಗ್ರೂಪ್ ಸಿಕ್ತು ಅಂದ್ಕೊಳ್ಳಿ, ಸಖತ್ತಾಗಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಬಂದು ಗ್ಯಾಂಗು ಉಡುಪಿಯವರು. ಸೊ ಅವರ ಉಡುಪಿಯ ಒಂದು ಭಾಷೆ ಕೇಳೋದೇ ಚೆಂದ ಅಲ್ವಾ. ಸೊ ಆ ಚೆಂದ ಭಾಷೆ ಕೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸಖತ್ತಾಗಿ. ಬನ್ನಿ, ಇಲ್ಲಿಯೇ ಬಂತು. ಇನ್ನೇನು ವ್ಯೂ ತೋರಿಸ್ತೀನಿ ಅಂತೇಳಿ ಹೋಗಿ. ನೋಡಿ ಸ್ನೇಹಿತರೆ, ಇಷ್ಟು ಟ್ರಕ್ ಮಾಡ್ಕೊಂಡು ಬಂದಿರೋದಕ್ಕೂ ಲಾಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ವಾವ್, ವ್ಯೂ ನೋಡಿ ಹೆಂಗಿದೆ ಇಲ್ಲಿ, ಕ್ರೇಜಿ ಇದೆ ಮಾತ್ರ ವ್ಯೂ. ಹಿಂದೆ ಅಂತೂ ಫುಲ್ಲು ಬೆಟ್ಟ ಕಾಣಿಸ್ತಾ ಉಂಟು. ಓ ಮೈ ಗಾಡ್, ಇರಿ ಒಂದು ಸ್ವಲ್ಪ ಝೂಮ್ ಆಗ್ತೀನಂತೆ ನೋಡಿ. ಫುಲ್ ನೋಡಿ, ಎಲ್ಲಿ ನೋಡಿ ಬೆಟ್ಟ ಕಾಣಿಸ್ತಾ ಉಂಟು ಇಲ್ಲಿ. ಕ್ರೇಜಿ ಆಗಿದೆ. ಮಿಸ್ಟ್ ಹಿಂಗೆ ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ, ಹಿಂಗೆ ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ. ಅದ್ರ ಮಧ್ಯ ಈ ಒಂದು ಅದ್ಭುತವಾದಂಥ ಟೀ ಎಸ್ಟೇಟ್ ಅಂದ್ಕೊಳ್ಳಿ. ಎಲ್ಲ ಸೇರಿಬಿಟ್ಟು ಸಿಕ್ಕಾವಡೆ ಸೈಕ್ ಆಗ್ತಿದೆ ಅಂದ್ಕೊಳ್ಳಿ ವ್ಯೂ ಇಲ್ಲಿ. ಬ್ಯೂಟಿ. ಹಾಗೆ ಮುಂದೆ ಹೋದರೆ ಎಲ್ಲರೂ ಅಲ್ಲೋಗಿದ್ದಾರೆ. ಆ ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲೋಗಿದ್ದಾರೆ. ಬನ್ನಿ ನಾವು ಹೋಗುವ, ಅಲ್ಲಿ ಯಾವ ಥರ ವ್ಯೂ ಇದೆ ಅಂತ ನೋಡುವ. ಈ ಥರ ಎಲ್ಲ ನುಗ್ಕೊಂಡು ಒಳಗಡೆ ಹೋಗ್ಬೇಕಾಗಿದೆ ಪರಿಸ್ಥಿತಿ. ಸಿಕ್ಕಾಪಡೆ ಉಂಟು ಇಲ್ಲೆಲ್ಲ. ಈ ಥರ ಇಂಟೀರಿಯರ್ ಥರ ಇದೆ. ಇದರಲ್ಲಿ ಒಳಗಡೆ ಬೇರೆ ಹೋಗ್ಬೇಕು. ನೋಡಿ ಹೆಂಗುಂಟು, ಕತ್ಲೆ ಇದೆ. ಸಕ್ಕತ್ತಿದೆ ಮಾತ್ರ. ಜಾರಿದ್ರೆ ಮಾತ್ರ ಟಪಾರ್ ಅಂತ ಕೆಳಗಡೆ ಬೀಳಬೇಕಾಗುತ್ತೆ. ಈ ಟೀ ಎಸ್ಟೇಟಲ್ಲಿ ಹೋಗೋಕ್ಕೆ ಒಂದು ಮಜಾ. ನೋಡಿ ಹಿಲ್ ಸ್ಟೇಷನ್, ಇಲ್ಲೂ ಒಂದು ವ್ಯೂ ಇದೆ. ಈ ಕಡೆದಂತೂ ಇನ್ನೂ ಅದ್ಭುತವಾಗಿ ವ್ಯೂ ಇದೆ ಅಂದ್ಕೋಳಿ. ನೋಡಿ ಎಷ್ಟೊಂದು ಜನ ಇದ್ದಾರೆ, ತೋರಿಸ್ತೀನಿ. ಟ್ರೆಕ್ಕಿಂಗ್ ಬಂದವರು ಎಲ್ಲರೂ ನೋಡಿ. ಇಷ್ಟೊಂದು ಜನನು ಅದೇ ಕ್ಯಾಂಪ್ ಸೈಟಲ್ಲೇ ಸ್ಟೇ ಮಾಡ್ತಕ್ಕಂಥ ಜನ ಎಲ್ಲರೂ ಟ್ರೆಕ್ಕಿಂಗ್ ಬಂದಿರೋದು. ಸೊ ಇದೇ ಒಂದು ಅದ್ಭುತವಾದಂಥ ವ್ಯೂಗೆ ಇಷ್ಟೆಲ್ಲ ಟ್ರೆಕ್ ಮಾಡ್ಕೊಂಡು ಬಂದಿರೋದು. ಬಟ್ ಇಟ್ಸ್ ನಾಟ್ ಇನ್ ದಟ್ ಮಚ್ ಹಾರ್ಡ್ ಟ್ರಕ್, ಅಂದರೆ ತುಂಬ ಹಾರ್ಡ್ ಟ್ರಕ್ ಅಂತೂ ಅಲ್ಲ. ವಯಸ್ಸು ಎಷ್ಟು ಕೇಳ್ತಿದೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಇದೆ ಹಿಂದೆ. ಸೊ ನೋಡಿ ಇದೇ ಒಂದು ವ್ಯೂ. ಝೂಮ್ ಔಟ್ ಮಾಡಿ ತೋರಿಸ್ತೀನಿ ಒಂದ್ಸರ್ತಿ ನೋಡಿ. ನೋಡಿ ಏನು ಚಂದ ಅಲ್ವಾ ನೋಡೋದಕ್ಕಿದು. ಸಖತ್ ಖುಷಿ ಆಯಿತು. ಇವಾಗ ಆಲ್ಮೋಸ್ಟ್ ಟೈಮ್ ಆಗ್ತಾಯಿದೆ. ಎಷ್ಟಾಗಿದೆ ಇವಾಗ ಟೈಮ್ ಅನ್ನೋದಾದರೆ 6:43 ಆಗುಂಟು. ಏನಾದರೂ ಅಪ್ಪಿ ತಪ್ಪಿ ಕತ್ಲೆ ಆಗಿಬಿಟ್ರೆ ಹೋಗೋದು ಕಷ್ಟ. ಸೊ ಬೇಗ ಈ ಒಂದು ವ್ಯೂನ ನೋಡ್ಬಿಟ್ಟು ಇಲ್ಲಿಂದ ಹೋಗೋ ಮತ್ತು ಕ್ಯಾಂಪ್ ಸೈಟ್ಗೆ. ಬಾಯ್ಸ್ ಎಲ್ಲ ಚಿಲ್ಔಟ್ ಮಾಡ್ತಾ ಇದ್ದಾರೆ ಫುಲ್ ಇಲ್ಲಿ ನೋಡಿ. ಈ ಒಂದು ವ್ಯೂ ಅಲ್ಲಿ ಬಂದು ಚಿಲ್ಔಟ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗ ಬೇರೆ ನೋಡಿ. ಮೇಲೆ ನೋಡಿ ಸನ್ಸೆಟ್ ಆಗ್ತಾ ಉಂಟು. ಕಲರ್ ಕಾಣಿಸ್ತಾ ಇದೆ ಅಲ್ಲಿ, ಸನ್ಸೆಟ್ ಕಲರ್. ಇಲ್ಲಿ ಝೂಮ್ ಮಾಡ್ತೀನಿ. ಆ ಸೈಡಲ್ಲಿ ಸನ್ಸೆಟ್ ಆಗ್ತಾ ಇದೆ ನೋಡಿ, ಹೆಂಗೆ ಕಾಣಿಸ್ತಾ ಉಂಟು. ಸಿಕ್ಕಾವಡೆ ಸೈಕಾಗಿದೆ. ಬಟ್ ಇಲ್ಲೊಂಥರ ಕತ್ಲೆ ಆಗುಂಟು. ಇಲ್ಲಿ ಲೈಟ್ ಸೋರ್ಸ್ ತುಂಬ ಕಮ್ಮಿ ಉಂಟು. ಸೊ ಹಂಗಾಗಿ ಜಾಸ್ತಿ ಕಾಣಿಸ್ತಾ ಇಲ್ಲ. ಸಕ್ಕತ್ತಾಗಿದೆ.